ಏನು ಹೇಳಬೇಕು, ಪದಗಳೇ ಬರ್ತಾ ಇಲ್ಲ. ಇದು ನಿತ್ಯ ಅನ್ನೋದು ಪ್ರತಿದಿನ ಸಾವಿರಾರು ಜನ ಇಲ್ಲಿಗೆ ವಿಸಿಟ್ ಕೊಡ್ತಾರೆ. ನಾವು ಇವಾಗ ಪಿರಮಿಡ್ ವ್ಯಾಲಿ ಆಪೋಸಿಟಲ್ಲಿದ್ದೀನಿ. ಬಾಲ್ನ ಎಸೆಯುತ್ತೆ. ಸೊ ಒಬ್ಬರೇ ಇದ್ರೂ ಕೂಡ ಆರಾಮಾಗಿ ಬ್ಯಾಟಿಂಗ್ ಆಡ್ಬೋದು. ನ್ಯಾಚುರಲ್ ವಾಟರ್ ಫಾಲ್ಸ್. ಇದು ನಾನು ಮುಂಚೆ ಬಂದಾಗ ಈ ಥರ ಎಕ್ಸ್ಪೀರಿಯನ್ಸ್ ಝೋನ್ ಪಿರಮಿಡಲ್ ವ್ಯಾಲಿ ಇರೋವಂಥ ಒಂದು ಬ್ರಿಡ್ಜ್ ಫ್ರೀಯಾಗಿ ಮಜ್ಜಿಗೆ ಕೊಡ್ತಾ ಇದ್ದಾರೆ. ಕೆಲವು ಕಡೆ ಇದಕ್ಕೂ ಕಾಸು ಇಸ್ಕೋತಾರೆ. ಸೇಮ್ ಮುಂಗಾರು ಮಾಡಲಿರೋಂಥ ದೇವದಾಸ್ ಥರನೇ ಕಾಣಿಸ್ತವೆ. ಇದ್ರ ಆಳ ಬಂದ್ಬಿಟ್ಟು 5.5 ಫೀಟ್ ಇದೆ. ನಾನು ಕೂಡ 3 ವರ್ಷದಿಂದ ಇಲ್ಲೇ ಸುತ್ತಮುತ್ತ ಇದ್ದೀನಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕಾರ್ಡಿಂಗ್ ಟು ಅರುಣ್. ನಾವಿವತ್ತು ಬಂದಿರೋದು ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ಬ್ಯೂಟಿಫುಲ್ ಆದಂತಹ ಪ್ಲೇಸ್ಗೆ. ಅದು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಸೆಂಟರ್. ಇದು ನಿತ್ಯ ಅನ್ನದಾಸೋಹ ನಡೆಯುವಂತಹ ಜಾಗ. ಪ್ರತಿದಿನ ನಿತ್ಯ ದಾಸೋಹನ ಇಲ್ಲಿ ನಡೆಸ್ತಾರೆ. ಸೊ ಇದು ಫ್ರೀ ಆಫ್ ಕಾಸ್ಟಲ್ಲಿ ನಡೆಯುತ್ತೆ. ಸೊ ಅನೇಕ ದಾನಿಗಳು ಇಲ್ಲಿ ನಿತ್ಯ ದಾಸೋಹನ ಮಾಡ್ತಾರೆ. यूट्यूब में वीडियो बने थे क्या? ನಾನು ಇವಾಗ ಇರ್ತಕ್ಕಂಥ ಜಾಗ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಸೆಂಟರ್. ಇದಿರೋದು ಬೆಂಗಳೂರಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಸೊ ಇದರಲ್ಲಿ ಸ್ಪೆಷಾಲಿಟಿ ಏನಂದರೆ ಮೈತ್ರೇಯ ಬುದ್ಧ ಸ್ಟ್ಯಾಚ್ಯೂ ಇದೆ. ಪ್ರತಿದಿನ ಸಾವಿರಾರು ಜನ ಇಲ್ಲಿಗೆ ವಿಸಿಟ್ ಕೊಡ್ತಾರೆ. ಸೊ ಇಲ್ಲಿ ವಿಶೇಷತೆ ಅಂದರೆ ಉಚಿತವಾಗಿ ಮೆಡಿಟೇಷನ್ನ ಪ್ರತಿದಿನ ನಡೆಸಲಾಗುತ್ತೆ. ನಾವಿವಾಗ ಪಿರಮಿಡ್ ವ್ಯಾಲಿ ಆಪೋಸಿಟಲ್ಲಿದ್ದೀನಿ. ಒಳಗಡೆ ಹೋಗಿ ಮೆಡಿಟೇಷನ್ ನಡೀತಾ ಇರುತ್ತೆ. ಸೈಲೆನ್ಸ್ನ ಮೇಂಟೈನ್ ಮಾಡಬೇಕು. ಸೊ ಹೋಗಿ ಸ್ವಲ್ಪ ಹೊತ್ತು ಮೆಡಿಟೇಷನ್ನ ಮಾಡಿಕೊಂಡು ಬರೋಣ ಬನ್ನಿ. ಮ್ಯೂಸಿಕ್. ಇದು ಮೆಗಾ ಪಿರಮಿಡ್. ಇದು ಡೈಲಿ ಶೆಡ್ಯೂಲು. ಸೊ ಮಾರ್ನಿಂಗ್ 4 ಸ್ಟಾರ್ಟ್ ಆಗುತ್ತೆ. ಈವ್ನಿಂಗ್ 10ವರೆಗೂ ಕೂಡ ಮೆಡಿಟೇಷನ್ ನಡೀತಾನೆ ಇರುತ್ತೆ ಕಂಟಿನ್ಯೂಸ್. ಇದು ಮೈತ್ರೇಯ ಬುದ್ಧ ಸ್ಟ್ಯಾಚ್ಯೂ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಒಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ. ಮೆಡಿಟೇಷನ್ ನಡೀತಾ ಇರುತ್ತೆ. ನಾನು ಮುಂಚೆ ಬಂದಾಗ ಈ ಥರ ಎಕ್ಸ್ಪೀರಿಯನ್ಸ್ ಝೋನು ಯಾವುದೂ ಇರಲಿಲ್ಲ. ಸೊ ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ. ATV ಸ್ಕ್ವಾಡ್ ಬೈಕ್ ಕೂಡ ಇದೆ. ಬನ್ನಿ ನೋಡೋಣ. ಇವಾಗ ಪಿರಮಿಡ್ ವ್ಯಾಲಿರೋ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಕರ್ಕೊಂಡು ಹೋಗ್ತೀನಿ. ಇದೇ ನೋಡಿ ಪಿರಮಿಡಲ್ ವ್ಯಾಲಿ ಇರೋವಂಥ ಒಂದು ಬ್ರಿಡ್ಜ್. ಇದು ಪಿರಮಿಡ್ ವ್ಯಾಲಿಗೆ ಕನೆಕ್ಟ್ ಆಗುವಂಥ ಬ್ರಿಡ್ಜು. ಯಾವ ಥರ ಕಾಣುತ್ತೆ ಪಿರಮಿಡ್ ವ್ಯಾಲಿ ಟಾಪ್. ಸೊ ಇಲ್ಲಿ ಒಂದು ಲೇಕ್ ಕೂಡ ಇದೆ, ನೋಡ್ಬೋದು. ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಡ್ಯಾಮ್ ಅನಿಸುತ್ತೆ, ನೋಡೋದಕ್ಕೆ ಒಳ್ಳೆ ಡ್ಯಾಮ್ ಥರನೇ ಕಾಣಿಸ್ತಿದೆ. ಎಲ್ಲ ಒಂದು ಮೆಡಿಟೇಷನ್ ಸೆಂಟರ್ಗಳಲ್ಲೂ ಕೂಡ ಗೋವುಗಳನ್ನ ಸಾಕಿರ್ತಾರೆ. ಯಾಕೆಂದರೆ ಗೋಗೆ ಅಷ್ಟು ಮಹತ್ವವನ್ನು ಕೊಡ್ತೀವಿ, ಪೂಜನೀಯ ಸ್ಥಾನದಲ್ಲಿ ಇಡ್ತೀವಿ. ಸೊ ಇಲ್ಲಿ ಒಂದು ಗೋಶಾಲೆ ಇದೆ. ಬನ್ನಿ ಅಲ್ಲಿ ಕರ್ಕೊಂಡೋಗಿ ತೋರಿಸ್ತೀನಿ. ನಂದವನ ಗೋಶಾಲ. ಇದೇ ಗೋಶಾಲೆ ಎಂಟ್ರೆನ್ಸು. ಸೊ ಇಲ್ಲಿ ನೋಡ್ತಿದ್ದೀರಾ, ಗಿರ್ತಳಿ ಗೋವನ್ನ ಸಾಕಿದ್ದಾರೆ. ಸೊ
ಸೊ ಬಂದ ತಕ್ಷಣ ಮೇವು ಕೊಟ್ಟಿದ್ದಾರೆ ಪಾಪ, ಹಸುವಾಗಿದೆ ಪೂರ್ಣ. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ನಮ್ಮ ಕಡೆ ಇರೋಕ್ಕೆಲ್ಲ ಕೊಂಬುಗಳಿರುತ್ತೆ, ಇದು ಕೊಂಬುಗಳೇ ಇಲ್ಲ. Hello. ಥ್ಯಾಂಕ್ ಯು. ನಿಜವಾಗ್ಲೂ ಖುಷಿ ಆಗುತ್ತೆ. ಫ್ರೀಯಾಗಿ ಮಜ್ಜಿಗೆ ಕೊಡ್ತಾಯಿದ್ದಾರೆ. ಕೆಲವು ಕಡೆ ಇದಕ್ಕೂ ಕಾಸು ಇಸ್ಕೋತಾರೆ. ಎಷ್ಟು ಅಂತ ಕೇಳಿದೆ, ಫ್ರೀ ಬೈ ಅಂತೇಳಿ ಕೊಡ್ತಿದ್ದಾರೆ. ಕಿವಿ ನೋಡಿ ಎಷ್ಟು ದೊಡ್ಡದಾಗಿದೆ. ಮೇವು ತಿನ್ನೋಕ್ಕೆ ಹೊಡೆದಾಡ್ತಿದ್ದಾರೆ. ನಿಜವಾಗ್ಲೂ ಒಂಥರ ಫಾರೆಸ್ಟ್ ಒಳಗಡೆ ನಡ್ಕೊಂಡು ಹೋದಂಗೆ ಅನಿಸುತ್ತೆ. ಈಗ ನಾನು ಹೋಗ್ತಿರೋದು ಆ್ಯಕ್ಟಿವಿಟಿ ಏರಿಯಾ ಕಡೆ. ಅಲ್ಲೊಂದು ಬೈಕ್ ಕಾಣಿಸ್ತಾ ಇದೆ ನೋಡಿ. ಆ ಕಡೆ ಕೈಲಾಸಗಿರಿ, ನಿತ್ಯಾನಂದ ಸೋಹ, ವ್ಯಾಲಿ ಪಾಡ್, ಕಬೀರ ಭವನ, ಸೌಲ್ ಫ್ಯೂಲ್. ಸೊ ಅಡ್ವೆಂಚರ್ ಪಾರ್ಕ್ ಮಾಡೋದಕ್ಕೆ ಎಲ್ಲ ಸಿದ್ಧತೆನ ಮಾಡ್ತಾಯಿದ್ದಾರೆ, ನೋಡ್ಬೋದು. ವಿಚಾರಿಸೋಣ. ಇಲ್ಲೊಂದು ಚಿಕ್ಕದಾಗಿ ಒಂದು ಬೋರ್ಡ್ ಹಾಕಿದ್ದಾರೆ ನೋಡಿ, ಇಲ್ಲಿಂದ ಅಲ್ಲಿಗೆ ಹೋಗಬೇಕು. ಅಲ್ಲಿ ಕಾಣಿಸ್ತಿದೆಯಲ್ಲ, ಸೌಲ್ ಅಡ್ವೆಂಚರ್ ಪಾರ್ಕ್ ಅಂತ. ಅಲ್ಲಿವರೆಗೂ ಹೋಗಿ. ಸೊ ಇದೆಲ್ಲ ಇವಾಗ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ ಇನ್ನು ಹೊಸದಾಗಿ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಗುಡ್ಡದ ಮೇಲ್ಗಡೆಯಿಂದ ಬಂದಂಥ ನೀರೆಲ್ಲ ಇಲ್ಲಿ ಹರಿಯುತ್ತೆ. ಸೊ ಇಲ್ಲಿ ಹೊಸದಾಗಿ ಡ್ಯಾಮ್ ಥರ ಕಟ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ ಎಷ್ಟು ಬಾತುಕೋಳಿಗಳು ಕೂತಿದೆ, ನೀರು ಕುಡಿಯೋದಕ್ಕೆ ಬಂದಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಎಷ್ಟು ಚೆನ್ನಾಗಿದೆ ಡ್ಯಾಮ್. ನೋಡ್ಬೋದು ಆ ವೆಹಿಕಲ್ ಹೋಗಿರೋದು ಫುಟ್ ಪ್ರಿಂಟ್ ಯಾವ ಥರ ಇದೆ. ಸೊ ಫೈನಲಿ ಆ ಎಕ್ಸ್ಪೀರಿಯನ್ಸ್ ಝೋನ್ಗೆ ಬಂದಾಯಿತು. ಎಷ್ಟೊಂದೆಲ್ಲ ಆ್ಯಕ್ಟಿವಿಟಿಗಳನ್ನ ಇದೆ. ಒಳಗೆ ಹೋಗಿ ನೋಡೋಣ ಬನ್ನಿ. ಯಪ್ಪ, ಇಲ್ಲಿ ನೋಡ್ತಿದ್ರೆ ಭಯ ಆಗುತ್ತೆ. ರ್ಯಾಬಿಟ್ಸ್ಗಳಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ವಾವ್, ಎಷ್ಟೊಂದು ರ್ಯಾಬಿಟ್ಸ್ ನೋಡಿ. ಎಷ್ಟೊಂದು ಮೊಲಗಳನ್ನ ಸಾಕಿದ್ದಾರೆ, ಎಷ್ಟು ಕ್ಯೂಟಾಗಿದ್ದಾವೆ. ಸೊ ನೋಡ್ತಾಯಿದ್ರೆ ಸೇಮ್ ಮುಂಗಾರು ಮಾಡಲಿರೋಂಥ ದೇವದಾಸ್ ಥರನೇ ಕಾಣಿಸ್ತವೆ. ಅದಂತೂ ಎಷ್ಟು ಕ್ಯೂಟಾಗಿದೆ. ಇಲ್ಲಿ ನೋಡಿ ಟರ್ಕಿ ಕೋಳಿಗಳನ್ನ ಸಾಕಿದ್ದಾರೆ, 3 ಏನೋ ಇದೆ. ಆ್ಯಕ್ಚುಲಿ ಲಾಕ್ ಓಪನ್ ಇದೆ, ಡೋರ್ ಕೂಡ ಓಪನ್ ಇದೆ. ಹೊರಗೆ ಬಂದರೂ ಬರ್ಬೋದು, ಇವು ಹೇಳಕ್ಕೆ ಬರಲ್ಲ. ಈ ಕಡೆ ಪಾರ್ಕಿಂಗ್ ಅಂತ ಹಾಕಿದ್ದಾರೆ, ಈ ಕಡೆ ಎಂಟ್ರಿ ಅಂತ ಹಾಕಿದ್ದಾರೆ. ಈ ಕಡೆ ಫೈನಲಿ ಅಷ್ಟು ದೂರದಿಂದ ನಡ್ಕೊಂಬಂದಿದ್ದಕ್ಕೂ ಆ ಡೆಸ್ಟಿನೇಷನ್ನ ರೀಚ್ ಆದ್ವಿ. ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಪೇಂಟ್ ಬಾಲು, ರೋಪ್ ಕೋರ್ಸು. ಈ ಕಡೆ ಬಂದರೆ ಕ್ರಿಕೆಟ್ ಕೋರ್ಸ್ ಇದೆ. ಸೊ ಈ ಕಡೆ ನೋಡಿ ಆರ್ಚರೀಸ್ ಇದೆ. ಸೊ ಈ ಕಡೆ ಕ್ರಿಕೆಟ್ದು ಇದೆ. ಸೊ ನಾವು ATV ರೈಡ್ ಮಾಡೋದಕ್ಕೆ ಬಾಲಿಗೆ ಹೋಗ್ಬೇಕು ಅಂತೇನಿಲ್ಲ. ಪಿರಮಿಡ್ ವ್ಯಾಲಿಗೆ ಬಂದರೆ ಸಾಕು. 400 ರೂಪೀಸು, 430 ರೂಪೀಸ್ಗೆ 3 ಲ್ಯಾಬ್ಸ್ ಇದೆ. ಸೊ ಈ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಪ್ರೈಸ್ ಅಂತೇಳಿ ಪ್ರೈಸ್ ಲಿಸ್ಟ್ ಹಾಕಿದ್ದಾರೆ. ಸೊ ಆಫ್ ರೋಡ್ ATVಗೆ 450 ರೂಪೀಸು 3 ಲ್ಯಾಬ್ಸ್ಗೆ. ಇಷ್ಟ ಕೊಟ್ಟು ಯಾವುದ್ಯಾವುದೋ ರೆಸಾರ್ಟ್ಗೆ ಹೋಗ್ತಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಬಂದು ಎಂಜಾಯ್ ಮಾಡ್ಬೋದು. ಒನ್ ಡೇ ತುಂಬಾ ಆ್ಯಕ್ಟಿವಿಟೀಸ್ಗಳಿದೆ. ಎಷ್ಟು ದೊಡ್ಡದಾಗಿ ಒಂದು ಪೇಂಟ್ ಬಾಲ್ ಗ್ರೌಂಡ್ನ ಮಾಡಿದ್ದಾರೆ.
ನೋಡ್ಬೋದು ಇಲ್ಲೊಂದು ATV ನಿಲ್ಲಿಸಿದ್ದಾರೆ, ಎಷ್ಟು ಸಖತ್ತಾಗಿದೆ. 450 rupees 3 laps. ಹತ್ತಿರದಿಂದ ತೋರಿಸ್ತೀನಿ ನೋಡಿ ATV. ಇದು ಕ್ರಿಕೆಟ್ ಕೋರ್ಟು. ಸೊ ಇಲ್ಲೊಂದು ಮಿಷಿನ್ ಇದೆ ನೋಡಿ, ಈ ಮಿಷಿನ್ನು ಬಾಲ್ನ ಎಸೆಯುತ್ತೆ. ಸೊ ಒಬ್ಬರೇ ಇದ್ದರೂ ಕೂಡ ಆರಾಮಾಗಿ ಬ್ಯಾಟಿಂಗ್ ಆಡ್ಬೋದು. ಇಲ್ಲೊಂದು ಗೈಂಟ್ ಸ್ವಿಂಗ್ ಮಿಷಿನ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ ನೋಡಿ, ಎಷ್ಟು ದೊಡ್ಡದಿದೆ ಸ್ವಿಂಗ್ ಮಿಷಿನ್ನು. ಸೊ ಇಲ್ಲಿ ಒಬ್ಬರನ್ನ ಕನೆಕ್ಟ್ ಮಾಡಿ ಸ್ವಿಂಗ್ ಮಾಡ್ತಾರೆ, ಇಷ್ಟು ದೊಡ್ಡದಿದೆ ನೋಡಿ. ಸೊ ಡೂಸ್ ಆ್ಯಂಡ್ ಡೋಂಟ್ಸ್ನ ಇಲ್ಲಿ ಹಾಕಿದ್ದಾರೆ ಇನ್ಸ್ಟ್ರಕ್ಷನ್ಸ್. ಬೆಟ್ಟದ ಮೇಲೆ ಮಾಡಿದ್ದಾರೆ, ಇದು ರಾಕ್ ಕ್ಲೈಂಬಿಂಗ್ ನೋಡಿ. ರಾಕ್ ಕ್ಲೈಂಬಿಂಗ್ನ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ, ಏನು ಸಖತ್ತಾಗಿ ಮಾಡಿದ್ದಾರೆ. ಸೊ ಪರ್ಫೆಕ್ಟ್ ಪ್ಲೇಸ್ ಅಂತ ಹೇಳ್ಬೋದು ಒಂಥರ ಈ ಲೊಕೇಶನ್ನು, ಇವ್ರು ಮಾಡಿರೋಂಥ ಒಂದು ಆ್ಯಕ್ಟಿವಿಟಿಗೂ. ಈ ಆ್ಯಕ್ಟಿವಿಟಿ ಬಂದು ಡ್ರೈ ಟ್ಯೂಬ್ ಸ್ಲೈಡಿಂಗ್ ಅಂತೇಳಿ. ಸೊ ಮೇಲ್ಗಡೆಯಿಂದ ಸ್ಲೈಡ್ ಮಾಡ್ಕೊಂಬರೋದು. ಈ ಆ್ಯಕ್ಟಿವಿಟಿ ನೇಮ್ ಬಂದು ಬಂಜಿ ಟ್ರ್ಯಾಂಪ್ಲಿನ್ ಅಂತೇಳಿ. ನೋಡ್ಬೋದು ಫ್ರೆಂಡ್ಸ್, ಈ ಆ್ಯಕ್ಟಿವಿಟಿನ ಇವರು ಮಾಡಿರೋದು ಈ ಒಂದು ಪಿರಮಿಡ್ ವ್ಯಾಲಿ ಇನ್ಸೈಡ್ ಒಳಗಡೆ, ಒಂಥರ ಕಾಡು ಅಂತಲೇ ಹೇಳ್ಬೋದು, ಅದ್ರ ಒಳಗಡೆ ಮಾಡಿದ್ದಾರೆ. ಸೊ ನೇಚರ್ ಕೂಡ ತುಂಬಾ ಚೆನ್ನಾಗಿದೆ. ಈಗ ನಾವಿರೋದು ಏರ್ ರೈಫಲ್ ಶೂಟಿಂಗಲ್ಲಿ. ಸೊ ಇಲ್ಲಿ ನೋಡ್ಬೋದು ರೈಫಲ್ ಶೂಟಿಂಗ್ ಇದೆ. ಮತ್ತು ಈ ಕಡೆ ಬಂದರೆ ಆರ್ಚರಿ ಇದೆ, ಇದು ಆರ್ಚರಿ. ಆ ಕಡೆ ರೈಫಲ್ ಶೂಟಿಂಗ್ ಇದೆ. ಇದು ತುಂಬ ಆ್ಯಕ್ಟಿವಿಟಿಗಳು ಇದೆ, ತುಂಬಾ ಚೆನ್ನಾಗಿದೆ. ಆದರೆ ಜನಕ್ಕೆ ಗೊತ್ತಾಗ್ತಿಲ್ಲ ಅಷ್ಟೇ ಈ ಪ್ಲೇಸು. ಸೊ ನೆಕ್ಸ್ಟು ಬರೋರು ಅಟ್ಲೀಸ್ಟ್ ಈ ವಿಡಿಯೋ ನೋಡ್ಕೊಂಡು ಯಾರಾದರೂ ಬಂದರೆ ಬನ್ನಿ, ಪಿರಮಿಡ್ ವ್ಯಾಲಿಗೆ ಬಂದವರು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ತುಂಬ ಕಾಸ್ಟ್ ಏನು ಜಾಸ್ತಿ ಇಟ್ಟಿಲ್ಲ. ಸೊ ಮಿನಿಮಮ್ ಪ್ರೈಸಲ್ಲೇ ಒಂದು ರೆಸಾರ್ಟಲ್ಲಿ ಎಷ್ಟು ಪೇ ಮಾಡ್ತೀರಾ ಅಷ್ಟೇ. ಒಳ್ಳೆ ಮೆಡಿಟೇಷನ್ ಕೂಡ ಆಗುತ್ತೆ, ಫ್ರೀಯಾಗಿ ಮಧ್ಯಾಹ್ನ ಊಟನೂ ಸಿಗುತ್ತೆ, ಜೊತೆಗೆ ಆ್ಯಕ್ಟಿವಿಟಿಗಳು ಇರುತ್ತೆ. ಸೊ ಫ್ಯಾಮಿಲಿ ಜೊತೆ ವರ್ತ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಆ ಕಡೆ ರೈಫಲ್ ಶೂಟಿಂಗು, ಈ ಕಡೆ ಆರ್ಚರಿ. ಸೊ ತುಂಬ ಜನ ಬಂದಿದ್ದಾರೆ, ಈ ಗೇಮ್ ಆಡಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಆಗಿರೋಂಥ ಈ ಒಂದು ಮಾರ್ಕೆ ಸಾಕ್ಷಿ. ಚಿಕ್ಕ ಮಕ್ಕಳಿಗೆ ಇರೋಂಥ ಗೇಮ್ಸ್ಗಳು, ರೋಪಿಂಗ್ ಗೇಮ್ಸು. ಸೊ ಇಲ್ಲೊಂದು ಬ್ಯೂಟಿಫುಲ್ ಆಗಿರೋಂಥ ಸೌಲ್ ಪೂಲಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ವಾವ್, ಹೇಗಿದೆ ನೋಡಿ. ಇದ್ರ ಆಳ ಬಂದ್ಬಿಟ್ಟು 5.5 feet ಇದೆ. ಸೊ ಇದಕ್ಕೆ ಬರ್ತಿರೋ ನೀರು ಎಲ್ಲಿಂದ ಬರ್ತಿದೆ ಗೊತ್ತಾ? ಅಲ್ಲಿ ನೋಡಿ, ಅವು ಅಲ್ಲಿ. ಸೊ ಬೆಟ್ಟದ ಮೇಲ್ಗಡೆಯಿಂದ ಒಂದು ಫಾಲ್ಸ್ ಥರ ನೀರು ಹರಿತಾ ಇದೆ. ಸೊ ಅಲ್ಲಿಂದ ನೀರು ಹರಿದು ಬಂದು ಸೊ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಹಾಯ್ ಫ್ರೆಂಡ್ಸ್, ನಾನಿವಾಗ ಹೋಗ್ತಿರೋಂಥ ಜಾಗ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಾವಿಲ್ಲೇ ಸುತ್ತಮುತ್ತ ಇದ್ದರೂ ಕೂಡ ಇಂಥ ಒಂದು ಪ್ಲೇಸ್ ಇದೆ ಅಂಥೇಳಿ ಸುಮಾರು ಜನ ಗೊತ್ತಿರಲ್ಲ. ಸೊ ಅಂಥ ಒಂದು ಪ್ಲೇಸ್ನ ಇವತ್ತು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಇದು ಒಂಥರ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಅನ್ನಿಸ್ತಿದೆ. ಸೊ ಬನ್ನಿ, ಸೊ ಅಲ್ಲೋಗಿ ತೋರಿಸ್ತೀನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಆ ವಾಟರ್ ಫಾಲ್ಸ್ ಅಂತೇಳಿ. ಮೇಲ್ಗಡೆಯಿಂದ ಹರಿತಿರೋಂಥ ನೀರು ಸೊ ಇಲ್ಲಿಂದ ಬಂದು ಹಾಗೇ ಒಂದು ಡ್ಯಾಮ್ ಥರ ಕಟ್ತಾ ಇದ್ದಾರಲ್ಲ, ಸೊ ಅಲ್ಲಿಗೆ ಹೋಗಿ ಸೇರುತ್ತೆ. ತುಂಬ ದೂರ ಏನಿಲ್ಲ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ, ಇಷ್ಟೇ. ಸೊ ಎಷ್ಟು ಸಖತ್ತಾಗಿದೆ. ಸೊ ಈ ಕಡೆ ಬನ್ನಿ, ಇಲ್ಲಿರೋದು ಪಿರಮಿಡ್ ವ್ಯಾಲಿ. ಸೊ ನಾವಿರೋದು ಅವೆರಡರ ಮಧ್ಯೆ ಇವಾಗ. ಸೊ ಸುತ್ತ ನೋಡ್ಬೋದು ಬೆಟ್ಟ, ಗುಡ್ಡ, ಕಾಡು. ಇಲ್ಲೂ ಕೋಲ್ಡ್ ಇದೆ. ನಾನು ಕೂಡ 3 ವರ್ಷದಿಂದ ಇಲ್ಲೇ ಸುತ್ತಮುತ್ತ ಇದ್ದೀನಿ. ಸೊ ಈ ಥರ ಒಂದು ಪ್ಲೇಸ್ ಇದೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ಇಂಥ ಒಂದು ಜಾಗಕ್ಕೆ ಬಂದಂಗೆ ಆಯಿತು.
ಇಲ್ಲಿವರೆಗೂ ಏನೋ ಬಂದೆ, ಇಲ್ಲಿಂದ ಮುಂದಕ್ಕೆ ಹೆಂಗೆ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ದಾರಿ ಮಾತ್ರ ಆ ಕಡೆ ತೋರಿಸ್ತಾ ಇತ್ತು. ಸೊ ವಾಟರ್ ಫಾಲ್ಸ್ ನೋಡಿದ್ರೆ ಇಲ್ಲೇ ನಿಯರ್ ಅನ್ನಿಸ್ತಿದೆ. ಸೊ ಅದಕ್ಕೆ ನಾನೇ ಒಂದು ದಾರಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಮಧ್ಯದಲ್ಲಿ. ಬನ್ನಿ. ಸೊ ಅಲ್ಲೊಂದು ದಾರಿ ಇತ್ತು, ಬಟ್ ಆ ದಾರಿ ದೂರ ಅನ್ನಿಸ್ತಿದೆ. ಸೊ ಇಲ್ಲೇ ನಿಯರ್ ಕಾಣಿಸ್ತಿದೆ, ನೋಡೋಣ. ಆ ನೀರು ಹರಿದು ಬರ್ತಿರೋದು ನೋಡಿ, ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಹರಿತಾ ಇದೆ. ಅಲ್ಲಿಂದ ಕೆಳಗಡೆ ಬೀಳ್ತಿರೋದು ನೋಡಿ, ಆ ಶೇಪ್ ನೋಡಿ ಯಾವ ಥರ ಆಗಿದೆ. ಆ ಜರಿ ಅಂತ ಕರೀತಾರಲ್ಲ, ಪರ್ಫೆಕ್ಟ್ ಎಕ್ಸಾಂಪಲ್. ನ್ಯಾಚುರಲ್ ವಾಟರ್ ಫಾಲ್ಸ್. ಸೊ ಇದಿರೋದು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಸೆಂಟರ್ನ ಒಳಗಡೆನೆ. ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಏನು ಸಖತ್ತಾಗಿದೆ ನೋಡ್ರಿ. ಈ ವಾಟರ್ ಫಾಲ್ಸು ಎಲ್ಲಿಂದ ಬರ್ತಾ ಇದೆ ಅಂತೇಳಿ ನೋಡೋಣ ಅಂತ ಬಂದರೆ, ಅಲ್ಲಿ ನೋಡಿ ಒಂದು ನಂದಿ ಇದೆ. ಏನು ಹೇಳಬೇಕು, ಪದಗಳೇ ಬರ್ತಾ ಇಲ್ಲ ಈ ಒಂದು ಎಕ್ಸ್ಪೀರಿಯೆನ್ಸ್ಗೆ. ಸೊ ಶಿವನ ಸ್ಟ್ಯಾಚು ಹತ್ರ ಕೂತು ಮೆಡಿಟೇಷನ್ ಮಾಡಿ ಕೆಳಗೆ ಇಳಿತಾ ಇದ್ದೀನಿ. ಸಂಜೆ 6 ಗಂಟೆ ಆಗಿದೆ ಇವಾಗ. ಸೊ ನಾನು ಬಂದಿದ್ದು 2 ಗಂಟೆಗೆ. ಸೊ ಹಾಫ್ ಡೇ ವರ್ತ್ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಸೊ ನಿಜವಾಗ್ಲೂ ಒನ್ ಆಫ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್. ಈ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು. ಲವ್ ಯು ಆಲ್.